ಸೀದಾಗೆ ನೈಸ್ ರೋಡ್ ಹತ್ತಿದ್ದೀನಿ ಇವಾಗ. ಟೈಮ್ ನೋಡಿದ್ರೆ 11:30 ಟೈಮು. ಬರ್ರಿ ಹೋಗೋಣ. ನಾನು ಲೋಡಿಂಗ್ ಬೇರೆ ಕನ್ಫರ್ಮ್ ಆಗಿಲ್ಲ. 12ಗೆ ಫಂಡ್ ಮಾಡ್ತಾ ಇದ್ದಾರೆ. ಏನಿಲ್ಲದೆ ನೋಡಬೇಕು, ಬರ್ರಿ ಹೋಗಿ ನೋಡೋಣ ಏನಂತ. ಪಾಯಿಂಟಿಗೆ ಬಂದರೆ ಇಲ್ಲಿ ನೋಡಿದ್ರೆ ಗಾಡಿ ಯಾವುದೋ ಅನ್ಲೋಡ್ ಮಾಡ್ತಾಯಿದ್ರು. ಅನ್ಲೋಡ್ ಮಾಡ್ಕೊಂಡು ನಮಗೂ ಅವಳಿಗ್ತಾ ಇದ್ರಪ್ಪ, ಬಾಬಾ ಎಲ್ಲೈತೆ ಗಾಡಿ ಅಂತ. ನೋಡಿದ್ರೆ ಇವಾಗ ನಮ್ಮ ಗಾಡಿ ಹಾಕೊಂತಾರೆ, ಏನಂತ ಗೊತ್ತಿಲ್ಲ. ಬರ್ರಿ ನೋಡೋಣ ಏನಂತ. ಗಾಡಿ ಎಂಟಿ ಆಯಿತು, ಇವ್ರಿಗಳ್ದು ಇದೇ ಆಯಿತು, ಬರೀ ಪೇಪರ್ ತುಂಬದೇ ಆಯಿತು ಇವ್ರದ್ದು. ಇದನ್ನು ಬೇರೆ ಎತ್ತಾಕ್ಬೇಕು ಇವಾಗ. ಮತ್ತು ಗಾಡಿ ಆಲ್ಟೋ ನಾಳೆ ಬೆಳಿಗ್ಗೆಗೆ ಲೋಡಿರೋದು, ನೈಟಿಗೆ ಹೋಗಿ ಅಲ್ಲಿ ಆಲ್ಟ್ ಆಗಬೇಕಂತೆ. ಇವತ್ತು ಹಬ್ಬ ಅಲ್ವಾ ಶಿವರಾತ್ರಿಗೆ, ಅದಕ್ಕೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟೇ ಬಂದು ಗಾಡಿ ಆಲ್ಟ್ ಮಾಡ್ಕೊಂಡ್ಬಿಟ್ಟಿದೆ ಇಲ್ಲಿ ಮೋರಲ್ಲಿ. ಈ ಗಾಡಿಯಲ್ಲಿ ಇದೆ ಅಂತೆ ಸ್ಟಾಕು. ಗಾಡಿ ಅನ್ಲೋಡ್ ಆಗ್ತೈತೆ. ಇದು ನನ್ನ ಡೇ 44 ವ್ಲಾಗಿದ್ದು. ಬರ್ರಿ ಈ ವ್ಲಾಗಲ್ಲಿ ಏನಂತ ನೋಡೋಣ. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ, ಏನು ಕತೆ ಅಂತ ನೋಡೋಣ. ಬರ್ರಿ. ನಾಷ್ಟ ಬೇರೆ ಹೋಗಿಸ್ಕೊಂಬಂದ್ಬಿಟ್ಟಿದ್ದೀನಿ ಪಾರ್ಸಲ್ಲು ಬೆಳಿಗ್ಗೆ. ಬರ್ರಿ ಹೋಗಿ ನಾಷ್ಟ ಫಸ್ಟ್ ನೀರು ಇಟ್ಕೊಳ್ಳೋಣ. ನೀರು ಬೇರೆ ಖಾಲಿ ಆಗ್ಬಿಟ್ಟೈತೆ. ಇದು ಅವಲಕ್ಕಿಯಿಂದ ಚಿತ್ರಾನ್ನ ಮಾಡ್ತಾರಲ್ಲ ಅದಿದು. ಅಲ್ಲಿ ವಾಟರ್ ಮೆಲನ್ ಗಾಡಿ ಬೇರೆ ಅದು ಬಂದಿತ್ತು ಅನ್ಲೋಡಿಗೆ. ಸೇರಂತ ಹಂಗೆ ಒಂದು ಬಿಸಿಲಿಗೆ ಒಂದು ಎತ್ತಾಕೊಂಬಂದ್ಬಿಟ್ಟಿದ್ದೆ. ನಮಗೆಲ್ಲ ಕೊಡ್ತಾರೆ, ಏನು ಮಾಡೋದು. ಸೀದಂಗೆ ನಿಲ್ಸಿತ್ತು ಅನ್ಲೋಡಿಗೆ ಬಂದಿರುತ್ತಲ್ಲ ಫ್ರೆಶ್ ಆಗಿ ತೊಡೋದ್ರಿಂದ, ಅದಕ್ಕೆ ಸೀದಂಗೆ ಒಂದು ಎತ್ಕೊಂಡು ಬಂದೆ. ಸೀದಾ ಊಟ ಮಾಡಿಬಿಟ್ಟು ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡಿ. ಟೈಮ್ ನೋಡಿದ್ರೆ 1 ಗಂಟೆ ಗಾಡಿ ಬಿಟ್ಟಿದ್ದೀನಿ ಇವಾಗ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ. ನೋಡಿದ್ರೆ ಪ್ರಿಂಕಲ್ಸ್ ಚಿಪ್ಸ್ ಲೋಡು. ಏನು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಮ್ಮ ಇವ್ರು ನೋಡಿದ್ರೆ ಆಲ್ಟ್ ಆಗುತ್ತೆ ಅಂತ ಹೇಳಿದ್ರು. ಬರೀ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ.